ಸನ್ಸ್ಕ್ರೀನಾ ನೋಡಿ ಗೈಸ್, ನಾವು ಸ್ಕಿನ್ ಕೇರ್ ಮಾಡಲ್ಲ. ಸ್ವಾಮಿ ವಿವೇಕಾನಂದ ಅವರೇ ಬಂದ್ಬಿಟ್ಟಿದಾರಲ್ಲಪ್ಪ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನಮಗೆ ಇವತ್ತು 3ನೇ ದಿನ ಆಗಿದೆ ನಮ್ಮ ಫ್ಯಾಮಿಲಿ ಟ್ರಿಪ್ಪಲ್ಲಿ. ನಾವಿವತ್ತು ಕನ್ಯಾಕುಮಾರಿಯಲ್ಲಿ ಸನ್ರೈಸ್ ನೋಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಹಿಂದಿನ ದಿನವೇ ರಾತ್ರಿ ಬಂದು ನಾವು ಕನ್ಯಾಕುಮಾರಿಯಲ್ಲೇ ಸ್ಟೇ ಆಗಿದ್ವಿ. ಸೊ ಇವಾಗ ಮಾರ್ನಿಂಗ್ ನಮಗೆ 5:30ಗೆ ಸನ್ರೈಸ್ ಶುರು ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ಎಲ್ಲರೂ 4 ಗಂಟೆಗೆ ಎದ್ದು ಎಲ್ಲ ರೆಡಿಯಾಗಿ ನಾವಿವಾಗ ಹೊರಟಿದ್ದೀವಿ ಸನ್ರೈಸ್ ನೋಡೋದಕ್ಕೆ. ನಾವು ಆಟೋದಲ್ಲಿ ಬಂದ್ವಿ. ನಮ್ಮ ರೂಮ್ ಸ್ವಲ್ಪ ಹತ್ತಿರನೇ ಇದ್ದಿದ್ದು. ಇಟ್ ವಾಸ್ ವಾಕಬಲ್. 250 ರುಪೀಸ್ ಏನೋ ತೊಗೊಂಡ್ರು, ಅಷ್ಟು ವರ್ತ್ ಅನಿಸ್ಲಿಲ್ಲ. ಸಪೋಸ್ ನೀವೇನಾದರೂ ಸ್ವಲ್ಪ ದೂರದಿಂದ ಬರ್ತಿದ್ರೆ ನೀವು ಆಟೋಯಿಂದ ಬರ್ಬೋದು ಸನ್ರೈಸ್ ಪಾಯಿಂಟಿಗೆ. ಇಲ್ಲ ಹತ್ರನೇ ಇದೆ ರೂಮ್ ಅಂತ ಅಂದರೆ ಆರಾಮಾಗಿ ವಾಕ್ ಮಾಡ್ಕೊಂಡು ಬರ್ಬೋದು, ಆಟೋ ಅವಶ್ಯಕತೆ ಇರಲ್ಲ. ಸನ್ರೈಸ್ ಪಾಯಿಂಟ್ಗೆ ಹೋಗ್ತಿದ್ದಂಗೆ ಕನ್ಯಾಕುಮಾರಿ ಅಮ್ಮನ ಟೆಂಪಲ್ ಕೂಡ ಸಿಗುತ್ತೆ. ನೀವು ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದು. ನೀವು ವಾಪಸ್ ಬರ್ತಾನಾದರೂ ಹೋಗ್ಬೋದು. ಯಾಕಂದರೆ 4 ಗಂಟೆಯಿಂದನೇ ದೇವಸ್ಥಾನ ಓಪನ್ ಇರುತ್ತೆ. ನಮಗೆ ಅನ್ಫಾರ್ಚುನೇಟ್ಲಿ ಹೋಗೋಕ್ಕಾಗಲಿಲ್ಲ ಅಲ್ಲಿ, ಯಾಕಂದರೆ ನಾವು ಸನ್ರೈಸ್ ನೋಡಿದ ತಕ್ಷಣ ನಾವು ಹೊರಡಬೇಕಾಗಿತ್ತು. ಹಾಗಾಗಿ ನಾವು ಟೆಂಪಲ್ಗೆ ಹೋಗೋಕ್ಕಾಗಲಿಲ್ಲ. ಸೊ ಸನ್ರೈಸ್ ನೋಡೋದಕ್ಕೆ ಅಂತ ಇವಾಗ ಒಳಗಡೆ ರೀಚ್ ಆಗಿದ್ದೀವಿ. ನಾವೇ ಬೇಗ ಬಂದಿದ್ದೀವಿ ಅಂತ ಅಂದ್ಕೊಂಡ್ವಿ. ಇಲ್ಲಿ ಬಂದಮೇಲೆ ಗೊತ್ತಾಯಿತು ಎಲ್ಲ ಅದಕ್ಕಿಂತ ಬೇಗ ಬಂದು ಎಲ್ಲರೂ ಎಕ್ಸೈಟ್ ಆಗಿ ಕಾಯ್ತಾ ನಿಂತಿದ್ದಾರೆ ಸನ್ರೈಸ್ ಮೂಮೆಂಟ್ಗೋಸ್ಕರ. ನೀವು ನೋಡ್ಬೋದು ಎಷ್ಟು ಕ್ರೌಡ್ ಇತ್ತು ಅಂತಂದರೆ. ನಮಗೆ ಜಾಗನೇ ಇರಲಿಲ್ಲ ಆ್ಯಕ್ಚುಲಿ, ತುಂಬ ಹಿಂದೆ ಇದ್ವಿ. ಹೇಗೋ ಇವಾಗ ಹಂಗೆ ಸ್ವಲ್ಪ ಮುಂದೆ ಬಂದಿದ್ದೀವಿ. രാവിലെ അങ്ങോട്ടും പോയി ഉച്ച കഴിയുമ്പോൾ ഒന്ന് തിരിക്കാന്ന് വിചാരിച്ചാൽ നാളെ ക്ലാസ് ഉണ്ട്. ശരി, എന്നാൽ ഞാനതിൻ്റെ ഫോട്ടോ എടുക്കട്ടെ. ഇട്ട് തരാം. എറണാകുളത്ത് പിന്നെ എതിർത്തോട്ട് വന്നുകൊണ്ടിരിക്കുകയാണോ പറഞ്ഞു. ഞാനവിടെ ಈಗ 6:05 ಆಗಿದೆ. ಸನ್ರೈಸ್ ಶುರು ಆಗಿದೆ. ನೀವು ಆ ಮೂಮೆಂಟ್ಸ್ನ ನೋಡ್ಬೋದು. ಅಲ್ಲಿ ಮಧ್ಯೆ ಒಂದು ರೆಡ್ ಬಾಲ್ ಕಾಣಿಸ್ತಿದೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಅದರ ಮಧ್ಯೆ ಯಾವುದೋ ಬೋಟ್ ಇದೆ ಅನಿಸುತ್ತೆ. ಸೊ ಸ್ವಲ್ಪ ಕ್ಯಾಪ್ಚರ್ ಆಗಲಿಲ್ಲ ಪ್ರಾಪರಾಗಿ. ನನಗೆ ಆ್ಯಕ್ಚುಲಿ ಆ ಕಡೆ ಜಾಗನೂ ಇರಲಿಲ್ಲ ನನಗೆ ನಿಂತ್ಕೊಳ್ಳೋದಕ್ಕೆ. ಬಟ್ ತುಂಬ ಚೆನ್ನಾಗಿತ್ತು ಗೈಸ್. ನಿಧಾನಕ್ಕೆ ಸನ್ರೈಸ್ ಆಗ್ತಾ ಇತ್ತು. ಆ ಮೂಮೆಂಟ್ ತುಂಬ ಚೆನ್ನಾಗಿತ್ತು. ಅರ್ಲಿ ಮಾರ್ನಿಂಗು ಇದನ್ನು ನೋಡೋದು ಸಕ್ಕತ್ತಾಗಿತ್ತು. ಆ ಗೋಲ್ಡನ್ ಆರ್ ಹಿಂದೆಗಡೆ ಎಲ್ಲ ನೋಡಿ, ಆ ಮಧ್ಯ ತಿರುವಲ್ಲರ್ ಸ್ಟ್ಯಾಚ್ಯೂ ಆಗಿರ್ಬೋದು, ಆ ಗ್ಲಾಸ್ ಬ್ರಿಡ್ಜು, ಈ ಕಡೆ ಸನ್ರೈಸ್, ಆ ವೇವ್ ಸೌಂಡ್ ಆಗಿರ್ಬೋದು, ಸಕ್ಕತ್ತಾಗಿತ್ತು ಗೈಸ್. ನೋಡಿ ಇವಾಗ ಆಲ್ಮೋಸ್ಟ್ ಸನ್ರೈಸ್ ಆಯಿತು. 6:07, 6:10 ಒಳಗಡೆ ನಮಗೆ ನೋಡೋಕ್ಕೆ ಸಿಕ್ತು ಅವತ್ತು. ಗೈಸ್ ಸನ್ರೈಸ್ ಎಲ್ಲ ನೋಡ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ನಾವು. ನೆಕ್ಸ್ಟ್ ನಾವು ವಿವೇಕಾನಂದ ಮೆಮೋರಿಯಲ್ ಹಾಲ್ಗೆ ಹೋಗೋ ಪ್ಲ್ಯಾನ್ ಇದೆ. ಸೊ ನಾವು ವಾಪಸ್ ರೂಮಿಗೆ ಹೋಗಿಬಿಟ್ಟು ರೆಡಿಯಾಗಿ ಹೋಗ್ಬೇಕೀಗ. ಸೊ ನೀವು ಟೆಂಪಲ್ ಮಿಸ್ ಮಾಡ್ಕೊಬೇಡಿ, ಭಾಗವತಿ ಟೆಂಪಲ್ ಇಲ್ಲೇ ಇರೋದು. ಸೊ ಹೋಗ್ಬಿಟ್ಟು ನೀವು ಬೇರೆ ಪ್ಲೇಸಸ್ಗೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಆಮೇಲೆ ತಿರುವಲ್ಲೂರ್ ಸ್ಟ್ಯಾಚ್ಯೂ ಕೂಡ ಅಲ್ಲೇ ಇದೆ. ಬನ್ನಿ ಹೋಗೋಣ, ಹೇಗಿರುತ್ತೆ ನೋಡೋಣ.
ಮತ್ತು ಇನ್ನೊಂದು ಗೈಸ್ ಈ ಥರ ಸೀಶೆಲ್ ಐಟಮ್ಸ್ ಎಲ್ಲ ಇಲ್ಲಿ ಸಕ್ಕತ್ತಾಗಿ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಒಂದೊಂದು ನೋಡಿದ್ರೂ ನಾನು ತೊಗೋಬೇಕು ಅನಿಸ್ತಾ ಇದೆ. ಸೊ ಈ ಒಂದು ಮಿರರ್ ತೊಗೊಳ್ಳೋ ಪ್ಲ್ಯಾನ್ ಇದೆ, ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಎಲ್ಲ ಥರನೂ ಸಿಗುತ್ತೆ ನಿಮಗೆ ಇಲ್ಲಿ. ಶಂಖ ಆಗಿರ್ಬೋದು, ಕವಡೆಗಳಾಗಿರ್ಬೋದು, ಈ ಥರ ಸೀಶೆಲ್ ಐಟಮ್ಸ್ ಏನೇನು ಸಿಗುತ್ತೋ ಅದೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಮತ್ತು ತುಂಬ ಏನು ಪ್ರೈಸ್ ಏನು ಜಾಸ್ತಿ ಇಲ್ಲ, ಅಫೋರ್ಡಬಲ್ಲೇ ಅನಿಸ್ತು. ಸೊ ನೀವು ಇಷ್ಟ ಆದರೆ ಇದನ್ನು ನೀವು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಇಲ್ಲಿ ನೋಡ್ತಿದ್ದೀರಲ್ಲ, ಇದು ರಿಯಲ್ ಸ್ಟಾರ್ ಫಿಶ್ ಅಂತೆ. ನನಗೆ ಅದು ನೋಡಿ ತೊಗೋಬೇಕು ಅಂತ ಅನಿಸ್ಲಿಲ್ಲ. ಸೊ ಮಿರರ್ ಮತ್ತು ಒಂದು ಹ್ಯಾಂಗಿಂಗ್ ಒಂದು ತೊಗೊಂಡೆ ಅಷ್ಟೆ. ಸೊ ಇಲ್ಲಿ ಈ ಥರ ಪೂರ್ತಿ ಶಾಪ್ಸ್ ಇದೆ, ನೀವು ಶಾಪಿಂಗ್ ಮಾಡ್ಬೋದು ಚೆನ್ನಾಗಿ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನೀವು ಹೋಗ್ಬೋದು. ಪೂರ್ತಿ ಸ್ಟ್ರೀಟ್ ಎಲ್ಲ ಥರ ಶಾಪ್ಸು ಸಿಗುತ್ತೆ. ಬೆಳಗ್ಗೆನೇ ಕೂಲಾಗಿ ಎಳ್ನೀರು ಕುಟ್ಕೊಂಡು ಹೋಗೋಣ ಅಂತ ಬಂದ್ವಿ. ನಾವಿಲ್ಲಿ ಸ್ಟೇ ಆಗಿರೋದು. ಸೊ ನೆನೆ ನೈಟ್ ಬಂದ್ವಿ ತ್ರಿವೇಣಿ ಟೂರಿಸ್ಟ್ ಹೋಮ್ ಅಂತ. ಆ್ಯಕ್ಚುಲಿ ಮಿಡ್ ನೈಟ್ ನಾವು ರೀಚ್ ಆಗೋದೇ 1 o'clock ಆಯಿತು. ಸೊ ಅಲ್ಲಿಂದ ಬರೋಷ್ಟು ಲೇಟ್ ಆಯಿತು, ಹಾಗಾಗಿ ಇಲ್ಲಿ ಸ್ಟೇ ಬುಕ್ ಮಾಡಿಕೊಂಡು ಇಲ್ಲಿ ಸ್ಟೇ ಆಗಿದ್ವಿ. ಸೊ ಮಾರ್ನಿಂಗ್ ಇವಾಗ ಸನ್ರೈಸ್ ಎಲ್ಲ ನೋಡ್ಕೊಂಬಂದು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ರೂಮ್ಗೆ. ಹೋಗಿ ಎಲ್ಲ ರೆಡಿಯಾಗಿ ಇಲ್ಲಿ ನಿಯರ್ ಬೈ ಪ್ಲೇಸಸ್ ಏನೇನಿದೆ ಅದನ್ನೆಲ್ಲ ನೋಡ್ಕೊಂಡು ಬರೋದಕ್ಕೆ ಹೋಗ್ಬೇಕು ಇವಾಗ. ಏನು ಮವ ಇದು? ಏನಿದು? ಸನ್ಸ್ಕ್ರೀನಾ? ನೋಡಿ ಗೈಸ್, ನಾವು ಸ್ಕಿನ್ ಕೇರ್ ಮಾಡಲ್ಲ, ಇವರೇ ಸನ್ಸ್ಕ್ರೀನ್ ಹಾಕತ್ತವ್ರೆ. ಸನ್ಸ್ಕ್ರೀನ್ ನೋಡಪ್ಪ, ನೀವೇ ಹಾಕೊಂಡಿಲ್ಲ ಸನ್ಸ್ಕ್ರೀನ, ಇವ್ರು ನೋಡಿ. ಗೈಸ್ ನಾವಿವಾಗ ವಿವೇಕಾನಂದ ರಾಕ್ ಮೆಮೋರಿಯಲ್, ತಿರುವಲ್ಲೂರು ಸ್ಟ್ಯಾಚ್ಯೂ ಹಾಗೆ ಗ್ಲಾಸ್ ಬ್ರಿಡ್ಜ್ಗೆ ಹೋಗಬೇಕು. ಸೊ ನೀವು ಟಿಕೆಟ್ನ ಇಲ್ಲೇ ತೊಗೊಂಡು ಹೋಗಬೇಕಾಗತ್ತೆ. ಬೋಟಿಂಗ್ ಇದೆ, ಸೊ ನಾವು ಹಾಗೇ ಹೋಗ್ಬೇಕು ಅಲ್ಲಿಗೆ ಹೋಗಂಗಿದ್ರೆ. ಮಾರ್ನಿಂಗ್ ಹೇಗೆ ಕಾಣಿಸ್ತೈತಿ ಇವಾಗ ನೋಡಿ, ಬಿಸಿಲಿಗೆ ಹೆಂಗೆ ಶೈನ್ ಆಗ್ತಿದೆ ನೀರು. ಬೋಟ್ ರೈಡ್ ಅಂತೂ ಸಕ್ಕತ್ತಾಗಿದೆ ಗೈಸ್. ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡ್ತಿದ್ದಾರೆ, ಮತ್ತು ಎಲ್ರಿಗೂ ಅಷ್ಟೇ ತುಂಬ ಇಷ್ಟ ಆಯಿತು. ಸೊ ನಾವು ಅಲ್ಲಿ ಕಾಣಿಸ್ತಿದೆ ಅಲ್ಲ ತಿರುವಲ್ಲೂರು ಸ್ಟ್ಯಾಚ್ಯೂ, ಅದು. ಸೊ ಹೋಗೋದಕ್ಕೆ ನಾವು ಈ ಥರ ಬೋಟಿಂಗಲ್ಲೇ ನಾವು ಹೋಗಬೇಕು. ಇಲ್ಲಿಗೆ ವಿವೇಕಾನಂದ ರಾಕ್ ಮೆಮೋರಿಯಲ್ ಅಂತ ಯಾಕೆ ಹೆಸರು ಬಂತು ಅಂತ ತಿಳ್ಕೊಳ್ಳೋದಾದರೆ, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸ್ವಾಮಿ ವಿವೇಕಾನಂದ ಅವರು ಧ್ಯಾನ ಮಾಡೋದಕ್ಕೋಸ್ಕರ ಕನ್ಯಾಕುಮಾರಿಯಲ್ಲಿ ಈಗಿನ ವಿವೇಕಾನಂದ ರಾಕ್ ಅಂತ ಏನು ಕರಿತೀವಿ ಅಲ್ಲಿಗೆ ಧ್ಯಾನ ಮಾಡೋದಕ್ಕೆ ಬಂದಿರ್ತಾರೆ. 1892 ಅವ್ರು ಎಲ್ಲ ಕಡೆ ಸಂಚರಿಸ್ತಿದ್ದಾಗ ಈ ಜಾಗಕ್ಕೆ ಬಂದಾಗ ಒಂದು ದೊಡ್ಡ ಕಲ್ಲು, ಅದೇ ಇವತ್ತಿನ ವಿವೇಕಾನಂದ ರಾಕ್, ಅವರ ಗಮನ ಸೆಳೆಯುತ್ತೆ. ಸೊ ಇಲ್ಲಿರುವಂಥ ಮೀನುಗಾರರ ಸಹಾಯದಿಂದ ಅವರು ಈ ಸಮುದ್ರನ ದಾಟಿ ಆ ಒಂದು ಕಲ್ಲಿನ ಮೇಲೆ ಕೂತ್ಕೊಂಡು ಧ್ಯಾನ ಮಾಡ್ತಾರೆ. ಅವರು ಯಾವುದ್ರ ಬಗ್ಗೆ ಧ್ಯಾನ ಮಾಡ್ತಿದ್ರು ಅಂದರೆ ಭಾರತದ ಇತಿಹಾಸದ ಬಗ್ಗೆ, ಭಾರತದ ಮಹತ್ವದ ಬಗ್ಗೆ, ಇಲ್ಲಿನ ಜನರ ಕಷ್ಟ, ಹಾಗೆ ರಾಷ್ಟ್ರಕ್ಕೆ ಬೇಕಾಗಿರುವಂಥ ಆತ್ಮಶಕ್ತಿ, ಇದ್ರ ಬಗ್ಗೆ ಅವರು ಧ್ಯಾನ ಮಾಡ್ತಿದ್ರಂತೆ. ಇಲ್ಲಿ ಧ್ಯಾನ ಮಾಡಿದ ನಂತರ ಅವರು ಲೈಫಲ್ಲಿ ಏನೇನೆಲ್ಲ ಮಾಡಬೇಕು ಅಂದ್ಕೊಂಡಿದ್ರು ಅದನ್ನೆಲ್ಲ ಸಾಧನೆ ಮಾಡುವಂಥ ಸ್ಪಷ್ಟತೆ ಅವ್ರಿಗೆ ಸಿಗ್ತಂತೆ. ಇದಾದ ನಂತರನೇ ಅವರು ಅಮೇರಿಕಾಗೆ ಪ್ರವಾಸ ಮಾಡ್ತಾರೆ, ಹಾಗೆ ಚಿಕಾಗೋ ಸ್ಪೀಚ್ ಕೊಡ್ತಾರೆ, ಹಾಗೆ ರಾಮಕೃಷ್ಣ ಮಿಷನ್, ಇದನ್ನೆಲ್ಲ ಮಾಡ್ಕೊಳ್ಳೋಂಥ ಶಕ್ತಿ ಇಲ್ಲಿಂದ ಸಿಗುತ್ತೆ. ಸೊ ಅವ್ರ ನೆನಪಿಗಾಗಿ ಈ ವಿವೇಕಾನಂದ ಸ್ಟ್ಯಾಚ್ಯೂನ ಅಲ್ಲಿ 1960 ನಂತರ ನಿರ್ಮಿಸ್ತಾರೆ.
ಕನ್ಯಾಕುಮಾರಿಲಿ ಇನ್ನೊಂದು ನೋಡಲೇಬೇಕಾಗಿರುವಂಥ ಸ್ಪಾಟ್ ಅಂದರೆ ತಿರುವಳ್ಳೂರು ಸ್ಟ್ಯಾಚ್ಯೂ. ಸೊ ನೀವು ವಿವೇಕಾನಂದ ರಾಕ್ ಮೆಮೋರಿಯಲಿಂದ ಸ್ವಲ್ಪ ಪಕ್ಕದಲ್ಲೇ ಬಂದರೆ ಅಲ್ಲಿ ಗ್ಲಾಸ್ ಬ್ರಿಡ್ಜ್ ಇದೆ, ಹಾಗೆ ಸ್ಟ್ಯಾಚ್ಯೂನ ನೋಡ್ಬೋದು. ನೀವು ಟಾಪ್ ವ್ಯೂ ಕೂಡ ನೋಡ್ಕೊಂಬರ್ಬೋದು. ತಿರುವಳ್ಳೂರು ಯಾರು ಅಂತ ಹೇಳಿದ್ರೆ 2000 ವರ್ಷ ಹಿಂದಿನ ಮಹಾಕವಿಯವರು, ತಮಿಳುನಾಡಿನ ಮಹಾಕವಿ. ಅವರು ಬರೆದಿರುವಂಥ ಮಹಾಕೃತಿ ಬಂದು ತಿರುಕುರಳ್ ಅಂತ ಹೇಳಿ. ಅದು 133 ಅಧ್ಯಾಯಗಳಿದೆ. ಸೊ ಈ ಒಂದು ನೆನಪಿಂದ 133 ಅಡಿ ಈ ಸ್ಟ್ಯಾಚ್ಯೂನ ಕಟ್ಟಿದ್ದಾರೆ. ಒಂದು ಕೈಯಲ್ಲಿ ಅವರೇ ಬರೆದಿರುವಂಥ ಮಹಾಕೃತಿಯ ಬುಕ್ ಇದೆ. ಇದು 500 ಬ್ಲಾಕ್ಸ್ ಇಂಟರ್ಲಾಕ್ ಸ್ಟೈಲ್ ಟೆಕ್ನಾಲಜಿಯಿಂದ ಈ ಒಂದು ಸ್ಟ್ಯಾಚ್ಯೂನ ಕಟ್ಟಿರೋದು. ತುಂಬ ದೊಡ್ಡದಾಗಿದೆ. 133 ಅಡಿ ಅಂದರೆ ಸಾಮಾನ್ಯ ಅಲ್ಲ, ಅಷ್ಟು ಚೆನ್ನಾಗಿರೋದೆ ನೋಡೋದಕ್ಕೆ. ಕನ್ಯಾಕುಮಾರಿಯಲ್ಲಿ ನಡೆದಂಥ ದೊಡ್ಡ ಸೈಕ್ಲೋನ್ ಆಗಿದ್ರೂ ಕೂಡ ಈ ಸ್ಟ್ಯಾಚ್ಯೂಗೆ ಯಾವುದೇ ರೀತಿಯಾದ ಡ್ಯಾಮೇಜಸ್ ಆಗೋದಿಲ್ವಂತೆ, ಅಷ್ಟು ಗಟ್ಟಿಯಾಗಿದೆ ಈ ಸ್ಟ್ಯಾಚ್ಯೂ. ಹಾಗೆ ಇದ್ರ ಪಕ್ಕದಲ್ಲೇ ಗ್ಲಾಸ್ ಬ್ರಿಡ್ಜ್ ಇದೆ, ನೀವು ನೋಡ್ತಿರ್ಬೋದು. ಇದ್ರ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದರೆ ಸಮುದ್ರದ ಮೇಲೇ ನಡ್ಕೊಂಡು ಹೋಗ್ತಾಯಿದ್ದೀರಾ ಅನ್ನೋಷ್ಟು ಫೀಲ್ ಆಗುತ್ತೆ, ಸ್ವಲ್ಪ ಭಯ ಕೂಡ ಆಗುತ್ತೆ. ಸೊ ಈ ಒಂದು ಗ್ಲಾಸ್ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತೀರಾ, ತುಂಬ ಚೆನ್ನಾಗಿ ಅನಿಸುತ್ತೆ. ಇಲ್ಲಿಗೂ ಮಿಸ್ ಮಾಡ್ಕೊಳ್ದೆ ಹೋಗಿ ಬನ್ನಿ. ಸ್ವಾಮಿ ವಿವೇಕಾನಂದ ಅವರೇ ಬಂದ್ಬಿಟ್ಟಿದಾರಲ್ಲಪ್ಪ, ಸೂಪರ್ ಮಾವ. ತಥಾಸ್ತು ಮಾಡಿ, ಎಲ್ರಿಗೂ ಆಶೀರ್ವಾದ ಕೊಡ್ತೀರಾ? ಆಶೀರ್ವಾದ ತಗೋಬಿಡಿ ಅವ್ರದ್ದೆಲ್ಲ. ಗೈಸ್, ಇದು ನಮ್ಮ ಕನ್ಯಾಕುಮಾರಿಯ ಕಂಪ್ಲೀಟ್ ಜರ್ನಿ ವಿಡಿಯೋ ಆಗಿತ್ತು. ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.